ಸಿದ್ದರಾಮಯ್ಯನವರು ಈಗ ಪ್ರಬಲವಾಗಿ ಈ ವರದಿಯನ್ನ ತರಬೇಕು, ಜಾರಿ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಯಾಕಿಟ್ಟಿದ್ದಾರೆ. ಒಂದೊಂದ್ಸಲ ಹುಲಿ ಬಂತು ನೋಡು ಹುಲಿ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳಿರುತ್ತೆ ರಾಜಕೀಯದಲ್ಲಿ. ಆ ಲೆಕ್ಕಾಚಾರಗಳು ಏನಾದರೂ ಈಗ ಇದೆಯಾ? ವಾಪಸ್ ಬರೋಣ ವಿಚಾರದಲ್ಲಿ. ಸಿಎಂಗೆ ಮತ್ತೆ ಜಾತಿ ಜನಗಣತಿಯ ಕನ್ವರಿಕೆ ಯಾಕೆ? ಈ ಸಲ ವರದಿಯ ಹಣೆ ಬರಹ ಏನಾಗುತ್ತೆ ಅಂತ ಸಂಪುಟದಲ್ಲಿ ವರದಿ ಅಂಗೀಕಾರವಾದ್ರೆ ವಾಟ್ ನೆಕ್ಸ್ಟ್? ಮುಂದೇನು? ವರದಿ ಜಾರಿಯ ಸಾಧ್ಯತೆಗೆ ಸಂಪುಟ ಉಪಸಮಿತಿನ ಅಥವಾ ಅಧ್ಯಯನ ಸಮಿತಿಯನ್ನ ಮಾಡುವಂಥದ್ದಾದ್ರೆ ಮತ್ತೆ ಸಮಯವನ್ನ ತಳ್ಳುವಂಥದ್ದು, ಕಾಲಹರಣವನ್ನ ಮಾಡಬೇಕು. ಮೈ ಮೇಲೆ ಎಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದ್ದಂಗಿಲ್ಲ. ಅವ್ರಿಗೆ ಸಾಕಾಗ್ಬಿಟ್ಟಿದೆ. ಈಗ ವರದಿಯನ್ನು ಆಧರಿಸಿ ಹೊಸ ಮೀಸಲಾತಿ ಸಮೀಕರಣಕ್ಕೆ ಮುಂದಾಗುವಂಥ ಸಾಧ್ಯತೆ ಅಂತಿದ್ದಾರೆ. ಸೊ ಈ ಜಾತಿ ಜ್ವಾಲೆ ಯಾಕೆ ಹುಟ್ಕೊಳ್ಳುತ್ತೆ ಅಂತಂದ್ರೆ, ಈಗಾಗಲೇ ನಂಬರ್ 1 ನಂಬರ್ 2 ಅಂತ ಹೇಳಿ ಎರಡು ಜಾತಿಗಳು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ. ಒಂದು ಒಕ್ಕಲಿಗ ಸಮುದಾಯ, ಇನ್ನೊಂದು ಲಿಂಗಾಯತ ಸಮುದಾಯ. ನಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ, ಹಾಗಾಗಿ ನಮಗೆ ಹೆಚ್ಚಿನ ಆದ್ಯತೆಗಳು ಬೇಕು ಅಂತೇಳಿ. ಅದೆಲ್ಲೂ ಹೋಗ್ಬಿಡುತ್ತೋ ನಂಬರ್ 1 ನಂಬರ್ 2 ಸ್ಥಾನ ಅನ್ನುವಂಥದ್ದು ಅವರಿಗೊಂದಿಷ್ಟು. ಸರಿಯಾಗಿ ಮಾಡಿ ನೀವು ಅಂತ ಅವರದ್ದು. ವಿರೋಧದ ನಡುವೆಯೂ ಕೂಡ ಜಾತಿ ಗಣತಿ ವರದಿ ಜಾರಿಗೆ ಸಿಎಂ ಮನಸ್ಸು ಮಾಡ್ತಾರಾ? ಹೈಕಮಾಂಡ್ ಒಪ್ಪಿಗೆ ಮುದ್ರೆಯೊಂದಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಅಂಗೀಕಾರವಾದರೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆಯೂ ಕೂಡ ಇವತ್ತೇ ತೀರ್ಮಾನವನ್ನು ಮಾಡ್ತಾರೆ. ಇಲ್ಲಿ ಎರಡು ರೀತಿಯಾದಂಥ ಆಟಗಳಿವೆ. ಸದ್ಯಕ್ಕೆ ಏಕಾಏಕಿ ಜಾತಿ ಗಣತಿ ವರದಿ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಲ್ಲ. 100% ಜಾರಿಯ ಸಾಧ್ಯತೆ, ಪರಿಣಾಮಗಳು, ಸವಾಲುಗಳ ಬಗ್ಗೆ ಪರಿಶೀಲನೆಗೆ ನಿರ್ಣಯವನ್ನು ಮಾಡ್ತಾರೆ. ಇದಕ್ಕಾಗಿ ವರದಿಯ ಸಾಧಕ ಬಾಧಕಗಳ ಅಧ್ಯಯನಕ್ಕೆ ಸಮಿತಿ ರಚನೆ ಸಾಧ್ಯತೆ ಇದೆ. ಸಂಪುಟ ಉಪಸಮಿತಿ ಅಥವಾ ಸಚಿವರು, ತಜ್ಞರು, ಶಾಸಕರನ್ನೊಳಗೊಂಡಂತಹ ಪರಿಶೀಲನಾ ಸಮಿತಿ ರಚನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದೇ ಆಗುತ್ತೆ, ನೋಡ್ತಾ ಇರಿ. ಯಾಕೆ ಅಂತಂದರೆ ಈ ಏಕಾಏಕಿಯಾಗಿ ಏನಾದರೂ ಇದನ್ನು ಜಾರಿ ಮಾಡಿದ್ರೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋ ರೀತಿಯಲ್ಲ ಆಗುತ್ತೆ ಸರ್ಕಾರದ ಪರಿಸ್ಥಿತಿ. ಜಾತಿ ಜನಗಣತಿ ವರದಿ ಆಧರಿಸಿ ಮೀಸಲಾತಿ ಪ್ರಮಾಣ ಹೆಚ್ಚಿಸೋಕೆ ಚಿಂತನೆ. ತಮಿಳುನಾಡಿನಲ್ಲಿ ಈಗಾಗಲೇ 69% ಮೀಸಲಾತಿ ಜಾರಿಯಲ್ಲಿದೆ. ಅಲ್ಲಿರೋದಕ್ಕೆ ಕಾರಣ ಗೊತ್ತಲ್ವಾ? ಗೊತ್ತಿದ್ದಾಗಲೂ ಸಹ ಇಲ್ಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಹಂಗಾಗಲ್ಲ, ನೀವೇನೇ ಮಾಡಿದ್ರು ಕೂಡ ಅದು ವಾಪಸ್ ಮತ್ತೆ ಕೋರ್ಟಿಗೆ ಹೋಗುತ್ತೆ. ಅದರಲ್ಲಿ ಯಾವ ಅನುಮಾನನೂ ಬೇಡ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಒಂದು ಕಡೆಗೆ ಮುಖ್ಯಮಂತ್ರಿಗಳು ಬಿಜೆಪಿ ಆರೋಪ ಮಾಡೋ ರೀತಿಯಲ್ಲಿ ತಮ್ಮ ಕುರ್ಚಿಗೆ ಕಂಟಕ ಬಂದಾಗ ಕಾಂಗ್ರೆಸ್ಸನ್ನು ಅಲುಗಾಡಿಸ್ಬಿಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು. ಹಾಗಾಗಿ ಈಗ ಡಿಸೆಂಬರ್ ಹತ್ತಿರ ಬರ್ತಾ ಇದ್ದಂಗೆನೆ ಈ ಅಸ್ತ್ರವನ್ನ ಸಿದ್ದರಾಮಯ್ಯನವ್ರು ಬಿಡೋಕೆ ಶುರು ಮಾಡಿದ್ರ. ನೋಡಿ, ನೀವು ಹಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಿ, ನಿಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಒಂದು. ಎರಡನೆಯದ್ದು ಎತ್ತಿ ಕಟ್ಟುವಂಥ ಪ್ರಯತ್ನಗಳು. ಯಾರೀಗ ಕುರ್ಚಿ ಮೇಲೆ ಕಣ್ಣಿಟ್ಕೊಂಡಿದ್ದಾರೋ ಅವರ ಸಮುದಾಯವನ್ನೇ ಎತ್ತು ಕಟ್ಟುವಂಥ ಕೆಲಸ ಆಗುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ಪ್ರಯತ್ನ ನಡೀತಾ ಇದೆಯಾ ಅಂತ ಈ ಮೂಲಕವಾಗಿ? ಅರುಣ್, ವಿಪಕ್ಷಗಳಲ್ಲ, ಸ್ವಪಕ್ಷೀಯರೇ ತುಂಬ ಜನ ಈ ಥರದ ಆರೋಪಗಳನ್ನು ಕೂಡ ಮಾಡ್ತಾರೆ. ಈ ಥರದ ಆರೋಪಗಳ ಜೊತೆಗೆ ಅದರ ಜೊತೆಗೆ ಭಾರಿ ವಿರೋಧದ ಮಧ್ಯೆನೇ ಕೊನೆಗೂ ಇವತ್ತು ಜಾತಿ ಜನಗಣತಿ ವರದಿಯನ್ನು ಸಂಪುಟದಲ್ಲಿ ತೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಜನವರಿನಲ್ಲೂ ಕೂಡ ಇದ್ರ ಬಗ್ಗೆ ಅವಾಗಲೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅವಾಗ ಔಪಚಾರಿಕ ಚರ್ಚೆಗಷ್ಟೇ ಆ ಸಂಪುಟ ಸಭೆ ಸೀಮಿತ ಆಯಿತು. ಇವತ್ತಿನ ಸಭೆ ಬಹಳ ಮಹತ್ವ ಪಡ್ಕೊಂಡಿದೆ. ಯಾಕೆಂತಂದರೆ ವರದಿ ಇವತ್ತು ಓಪನ್ ಮಾಡ್ತಾರೆ, ಸಚಿವರು ಮುಂದೆ ಇಡ್ತಾರೆ, ಮಂಡನೆ ಮಾಡ್ತಾರೆ, ಸಚಿವರ ಜೊತೆ ಸಮಾಲೋಚನೆ ಮಾಡ್ತಾರೆ ಸುದೀರ್ಘವಾಗಿ. ಜೊತೆಗೆ ಈಗಾಗಲೇ ಹೈಕಮಾಂಡ್ ಒಪ್ಪಿಗೆ ಕೂಡ ಇದಕ್ಕಿದೆ. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಹೈಕಮಾಂಡ್ ಒಪ್ಪಿಗೆಯನ್ನು ಕೂಡ ಅವರು ಪಡ್ಕೊಂಡ್ಬಂದಿದ್ದಾರೆ. ಇದನ್ನು ಕೂಡ ಸಚಿವರಿಗೆ ಸ್ಪಷ್ಟೀಕರಣ ಕೊಡ್ತಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಎಷ್ಟು ಹೊತ್ತು ಸಭೆ ನಡೆಯುತ್ತೆ, ಯಾವ ಸಚಿವರು ಏನು ಹೇಳ್ತಾರೆ, ವರದಿಯ ಜಾರಿ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಏನು ತೀರ್ಮಾನ ಆಗುತ್ತೆ, ಅದರ ಆಧಾರದಲ್ಲಿ ಮುಂದಿನ ನಡೆ ನಿರ್ಧಾರ ಆಗುತ್ತೆ. ಈ ಮುಖ್ಯವಾಗಿ ಈಗ ವರದಿಯನ್ನು ಓಪನ್ ಮಾಡ್ತಿರೋ ಅಂಗೀಕಾರನೂ ಕೊಟ್ಕೋಬಹುದು. ಆದರೆ ಜಾರಿ ಯಾವ ಸಂದರ್ಭದಲ್ಲಿ ಯಾವಾಗ ಮಾಡಬೇಕು, ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆನೂ ಕೂಡ ಆಗುತ್ತೆ. ಇದನ್ನ ಅಧಿವೇಶನದಲ್ಲಿ ಮಂಡಿಸಬಾರ್ದು ಅನ್ನುವಂಥ ಚರ್ಚೆನೂ ಕೂಡ ಆಗುತ್ತೆ. ಬಹುತೇಕ ಅಧಿವೇಶನದಲ್ಲಿ ಮಂಡನೆ ಮಾಡೋದು ಬೇಡ, ಜಾರಿ ಮಾಡೋಣ ಅನ್ನುವಂಥ ಚರ್ಚೆ ಕೂಡ ಆಗುತ್ತೆ. ಆದರೆ ಜಾರಿ ಏಕಾಏಕಿ ಅಂತೂ ರಾಜ್ಯ ಸರ್ಕಾರ ಮಾಡೋದಿಲ್ಲ. ಅದಕ್ಕಾಗಿ ಸಂಪುಟ ಉಪಸಮಿತಿ ಅಥವಾ ಪರಿಶೀಲನಾ ಸಮಿತಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಯಾವುದೇ ಸಮಿತಿ ಮಾಡಿದ್ರು ಕೂಡ ಸಾಧಕ ಬಾಧಕ ಸವಾಲುಗಳನ್ನು ಅಧ್ಯಯನ ಮಾಡಿಬಿಟ್ಟೆ ರಾಜ್ಯ ಸರ್ಕಾರ ಇದರ ಜಾರಿಗೆ ಮುಂದಾಗಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ರಿಸ್ಕ್ ಇದು ತಂದೊಡ್ಡುತ್ತೆ. ಎಲ್ಲರ ಒಂದು ರೀತಿಯಲ್ಲಿ ಆಕ್ಷೇಪಗಳ ನಡುವೆ ರಾಜ್ಯ ಸರ್ಕಾರ ಇದನ್ನು ಮಂಡನೆ ಮಾಡೋದಕ್ಕೆ ಹೋಗ್ತಾ ಇದೆ. ಕಳೆದ ಇತ್ತೀಚಿನ ಕೆಲವು ವರ್ಷಗಳ ಹಿಂದಷ್ಟೇ ಅದರ ವರದಿಯಲ್ಲಿ ಒಂದಷ್ಟು ಅಂಶಗಳು ಲೀಕ್ ಆಗಿದ್ವು. ಇವತ್ತು ಆ ಲೀಕ್ ಆದಂಥ ಅಂಶಗಳು ಸತ್ಯ ಆಗಿದವ ಇಲ್ಲ ಸುಳ್ಳ, ಅಥವಾ 2018 ಚುನಾವಣೆಗಾಗಿ ಆ ಸಂದರ್ಭದಲ್ಲಿ ಲೀಕ್ ಮಾಡಿದಂತಹ ಈ ಅನುಮಾನಗಳಿಗೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಒಟ್ಟಾರೆಯಾಗಿ ಸಾಕಷ್ಟು ದೊಡ್ಡ ಕುತೂಹಲ ಮೂಡಿಸಿದೆ. ಜೊತೆಗೆ ಈ ವರದಿ ಆಧರಿಸಿ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ರಾಜಕೀಯ ಒಂದು ರೀತಿಯಲ್ಲಿ ಮೀಸಲಾತಿ ಸಮೀಕರಣವೂ ಕೂಡ ಬದಲಾಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಅದೆಲ್ಲ ಮುಂದೆ. ಆದರೆ ಸದ್ಯಕ್ಕಂತೂ ವರದಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜಾರಿ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಕುತೂಹಲ ಮೂಡಿಸಿದೆ. ಅರುಣ್,
ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದರಲ್ಲಿ ಎರಡಿರೋದು ಪ್ರೇಮ್. ಹೌದು. ಒಂದು, ಕುರ್ಚಿ ಕಂಟಕ ಆದಾಗ ಅದಕ್ಕೆ ಹೇಗೆ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಹೌದು. ನೀವು ನನ್ನ ಕುರ್ಚಿ ಕಿತ್ಕೊಳ್ಳೋಕೆ ಬಂದರೆ ನಾವು ನಿಮಗೆ ಡ್ಯಾಮೇಜ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರಗಳು ಇದು ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಬಹುದೊಡ್ಡದಾಗಿರುವಂಥ ಆರೋಪ. ಎರಡನೆಯದ್ದು, ಇದನ್ನ ತಳ್ಳಿ ಹಾಕುವಂಥದ್ದು, ಅಂದರೆ ಕಾಲಹರಣವನ್ನು ಮಾಡುವಂಥ ಪ್ರಯತ್ನಗಳು. ಆ ಪ್ರಯತ್ನಗಳು ನಡಿಬಹುದು ಏನು ಅಂತ ಸೆಕೆಂಡ್ ಒನ್ನೇ ಜಾಸ್ತಿ ಅನಿಸ್ತಾ ಇದೆ. ನೋಡಿ ಏನಾಗುತ್ತೆ. ಒಂದು